ನಾವು ಭಾರತೀಯರು ರಂಗೋಲಿಯನ್ನ ಹಾಕ್ತೀವಿ. ನಮ್ಮೆಲ್ಲರ ಮನೆಗಳಲ್ಲಿ ಸಾಮಾನ್ಯವಾಗಿ ರಂಗೋಲಿಯನ್ನ ಹಾಕುವುದು ನಿತ್ಯ ಸಂಪ್ರದಾಯದಲ್ಲಿ ಪದ್ಧತಿ. ಹೊಸ್ತಿಲ ಮೇಲೆ, ಬಾಗಿಲ ಮುಂದೆ, ಇನ್ನು ಅನೇಕ ಸ್ಥಳಗಳಲ್ಲಿ ಪುಟ್ಟ ಪುಟ್ಟ ರಂಗೋಲಿಗಳನ್ನ, ಹಬ್ಬ ಹರಿದಿನಗಳಲ್ಲಿ ದೊಡ್ಡದಾದ ರಂಗೋಲಿಗಳನ್ನ ಹಾಕ್ತೀವಿ. ಯಾಕೆ ರಂಗೋಲಿಯನ್ನ ಹಾಕ್ತೀವಿ ನಿಮ್ಗೇನಾದ್ರು ಗೊತ್ತಾ? ನಾನ್ ಹೇಳ್ತೀನಿ. ನಮಸ್ಕಾರ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ರಂಗೋಲಿ ಅಂದ್ರೇನು ಗೊತ್ತಾ? ಚಿತ್ರ ವಿಚಿತ್ರವಾದ ವಿನ್ಯಾಸಗಳಲ್ಲಿ, ಆಕಾರಗಳಲ್ಲಿ, ಅನೇಕ ಗೆರೆಗಳಿಂದ ಕೂಡಿ ಒಂದು ಸುಂದರವಾದ ಚಿತ್ರವನ್ನ ಮನೆ ಮುಂದೆ ಬಿಡಿಸೋದೇ ಈ ರಂಗೋಲಿ. ಈ ರಂಗೋಲಿಯನ್ನ ಹಾಕುವುದಕ್ಕೆ ಸಾಂಪ್ರದಾಯಿಕ ಕಾರಣಗಳು ಇದೆ, ವೈಜ್ಞಾನಿಕ ಕಾರಣಗಳೂ ಇದೆ. ಸಾಂಪ್ರದಾಯಿಕ ಕಾರಣಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು? ನಮ್ಮ ಸಂಪ್ರದಾಯದಲ್ಲಿ ದೇವತೆಗಳನ್ನ ಪೂಜಿಸುವಾಗ ರಂಗೋಲಿಯಲ್ಲಿಯೂ ಸಹ ಲಕ್ಷ್ಮೀ ದೇವಿಯ ಸನ್ನಿಧಾನವಿರ್ತದಂತೆ. ಇನ್ನು ಹೊಸ್ತಿಲ ಮೇಲೆ ಹಾಕುವಂತಹ ರಂಗೋಲಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಇರ್ತದೆ. ನಮ್ಮೆಲ್ಲರಿಗೂ ಪ್ರಹ್ಲಾದನ ಕಥೆ ಗೊತ್ತೇ ಇದೆ. ಸಾಕ್ಷಾತ್ ಲಕ್ಷ್ಮೀ ನರಸಿಂಹ ಸ್ವಾಮಿ ಹೊಸ್ತಿಲ ಮೇಲೆ ಕುಳಿತುಕೊಂಡು ಆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ತಾನೆ. ಅಂದರೆ ಅಂದಿನಿಂದಲೂ ಸಹ ಲಕ್ಷ್ಮೀ ನರಸಿಂಹ ದೇವರ ಸ್ವಾಮಿಯ ಸನ್ನಿಧಾನ ಹೊಸ್ತಿಲ ಮೇಲೆ ಇರ್ತದೆ ಅನ್ನುವಂಥ ನಂಬಿಕೆ ನಮ್ಮ ಸಂಪ್ರದಾಯದಲ್ಲಿದೆ. ಹಾಗಾಗಿ ಬಾಗಿಲನ್ನ ತೊಳೆದು ಹೊಸ್ತಿಲನ್ನ ಸ್ವಚ್ಛ ಮಾಡಿ ಗೆರೆಗಳಿಂದ ರಂಗೋಲಿಯನ್ನ ಹಾಕ್ತೇವೆ. ಅಲ್ಲಿ ಲಕ್ಷ್ಮೀ ನರಸಿಂಹ ದೇವರನ್ನ ಸನ್ನಿಧಾನವನ್ನ ನಾವು ಪೂಜೆ ಮಾಡ್ತೇವೆ. ಇನ್ನು ವೈಜ್ಞಾನಿಕ ಕಾರಣವೇನು ಅಂತೀರಾ? ಇಲ್ಲಿದೆ ಮಾಹಿತಿ. ರಂಗೋಲಿಯನ್ನ ಹಾಕುವಾಗ ಅನೇಕ ಬಗೆಯ ರಂಗೋಲಿಗಳು ನಮಗೆ ಕಾಣಸಿಗ್ತದೆ. ಚುಕ್ಕಿಗಳನ್ನ ಇಟ್ಟು ಹಾಕುವಂಥ ರಂಗೋಲಿ, ಬರೀ ಗೆರೆಗಳಿಂದ ಹಾಕುವಂಥ ರಂಗೋಲಿ, ಅಥವಾ ನಮ್ಮ ಮನಸ್ಸಿಗೆ ಯಾವ ಆಕಾರ ವಿನ್ಯಾಸ ಆ ಹೊತ್ತಿನಲ್ಲಿ ಮೂಡುತ್ತೋ ಅಂಥ ರಂಗೋಲಿಯನ್ನ ಬಿಡಿಸೋದು ವಾಡಿಕೆ. ಇನ್ನು ಚುಕ್ಕಿಯಿಂದ ಹಾಕುವಂಥ ಅಥವಾ ಚುಕ್ಕಿಗಳನ್ನ ಹಾಕಿ ಗೆರೆಗಳಿಂದ ಪೂರ್ಣ ಮಾಡುವಂಥ ರಂಗೋಲಿಗಳು, ಅಂದ್ರೆ ಆ ಗೆರೆಗಳು ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರುತ್ತೆ. ಅದು ಹೇಗೆ ಅಂತೀರಾ? ಇಲ್ಲಿ ಕೇಳಿ. ನಾವು ರಂಗೋಲಿಯನ್ನ ನೋಡಿದಾಕ್ಷಣ ಅನೇಕ ಗೆರೆಗಳು ನಮ್ಮ ಮನಸ್ಸಿನಲ್ಲಿ ತರಂಗಗಳನ್ನ ಸೃಷ್ಟಿ ಮಾಡುತ್ತೆ. ಆ ತರಂಗಗಳು ನಮ್ಮ ಮನಸ್ಸಿನಲ್ಲಿ ಹಿತವಾದ, ಸೂಕ್ತವಾದ ಫ್ರೀಕ್ವೆನ್ಸಿಯನ್ನ ಉಂಟು ಮಾಡುತ್ತೆ. ಮೆದುಳಿನ ಈ ಫ್ರೀಕ್ವೆನ್ಸಿಗಳು ನಮ್ಮ ಮನಸ್ಸನ್ನ ಪ್ರಫುಲ್ಲವಾಗಿ, ಶಾಂತವಾಗಿ ಇಡುವಲ್ಲಿ ಸಹಾಯ ಮಾಡುತ್ತೆ. ಹಾಗಾಗಿ ರಂಗೋಲಿಯನ್ನ ನೋಡಿದಾಕ್ಷಣ ನಮ್ಮ ಮನಸ್ಸು ಪ್ರಫುಲ್ಲ ಅನ್ಸತ್ತೆ, ಶಾಂತ ಅನ್ಸತ್ತೆ, ಏನೋ ಒಂಥರದಲ್ಲಿ ನೆಮ್ಮದಿ ಅನ್ಸತ್ತೆ. ಇನ್ನು ವೈಜ್ಞಾನಿಕವಾಗಿಯೂ ಈ ತರಂಗಗಳು, ಈ ರೇಖೆಗಳು ಮನಸ್ಸಿನ ಮೇಲೆ ಸಾಕಷ್ಟು ರೀತಿಯಲ್ಲಿ ಪರಿಣಾಮವನ್ನ ಉಂಟು ಮಾಡುತ್ತೆ. ನಮ್ಮ ಮನಸ್ಸಿನಲ್ಲಿ ಆಗುವಂಥ ಅನೇಕ ಬದಲಾವಣೆಗಳನ್ನ ಈ ಫ್ರೀಕ್ವೆನ್ಸಿ, ಈ ತರಂಗಗಳು ಹಿಡಿತದಲ್ಲಿ ಇಟ್ಟುಕೊಳ್ಳಲು, ಮನಸ್ಸು ಸಮತೋಲನದಲ್ಲಿ ಇರಿಸಲು ಈ ರಂಗೋಲಿ ಸಹಾಯ ಮಾಡುತ್ತೆ. ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಅದೆಂಥ ವೈಜ್ಞಾನಿಕ ಸತ್ಯಗಳು ಅಡಕವಾಗಿದೆ ಅಂತ. ನಿಜಕ್ಕೂ ಇಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರನ್ನ, ನಮ್ಮ ಸಂಪ್ರದಾಯ ಮಾಡಿದಂಥ ಆ ಹಿರಿಕರನ್ನ ನಾವು ಸ್ಮರಿಸಲೇಬೇಕು. ಎಸ್, ಕಮಿಂಗ್ ಟು ದಿ ಟಾಪಿಕ್ ಅನ್ನೋದಾದ್ರೆ, ರಂಗೋಲಿ. ಈ ರಂಗೋಲಿಯನ್ನ ಅನೇಕ ಬಣ್ಣಗಳಿಂದ ತುಂಬಲಾಗತ್ತೆ. ಬಣ್ಣಗಳು ಸಹ ನಮ್ಮ ಮನಸ್ಸಿನ ಮೇಲೆ ವಿವಿಧವಾದಂತಹ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಬಣ್ಣಗಳು ಉಂಟು ಮಾಡುವಂತಹ ಪರಿಣಾಮವೇನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಆದ್ರೆ ರಂಗೋಲಿ ಉಂಟು ಮಾಡುವ ತರಂಗಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಹಿಂದೆಲ್ಲ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನ ಹಾಕ್ತಿದ್ರು. ಅದಾದ ಮೇಲೆ ರಂಗೋಲಿ ಪುಡಿ ಅಂತಾನೆ ಅಂಗಡಿಗಳಲ್ಲಿ ಸಿಗ್ತಾ ಹೋಯ್ತು. ಈಗೂ ನಾವು ಸಾಮಾನ್ಯವಾಗಿ ಅದನ್ನೇ ಬಳಸ್ತೀವಿ. ಕೆಲವು ಮನೆಗಳಲ್ಲಿ ಬಳಪವನ್ನ ಬಳಸುವಂತ ರೂಢಿಯೂ ಇದೆ. ಆದ್ರೆ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನ ಯಾಕೆ ಹಾಕ್ತಿದ್ರು ಗೊತ್ತಾ? ಹಿಂದೆಲ್ಲ ಮನೆಯ ಮುಂದೆ ಬೆಳಗಾದ್ರೆ ಸಾಕು, ಚಿಲಿಪಿಲಿ ಗುಟ್ಟುವಂತಹ ಹಕ್ಕಿಗಳು ಮನೆ ಮುಂದೆ ಬರ್ತಿದ್ವು, ಹೊಲಗಳಲ್ಲಿ ಇರ್ತಿದ್ವು. ಹಿತ್ತಲು ಹಾಗೂ ಮುಂಭಾಗದಲ್ಲಿ ಸಾಕಷ್ಟು ಹಚ್ಚ ಹಸಿರು ಇರ್ತಿತ್ತು, ಪಕ್ಷಿಗಳು ಬರ್ತಿದ್ವು. ಈ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನ ಹಾಕೋದ್ರಿಂದ ಅದು ಪಕ್ಷಿಗಳಿಗೆ ಆಹಾರವಾಗಿಯೂ ಕೂಡ ಕೆಲಸ ಮಾಡ್ತಿತ್ತು. ಪಕ್ಷಿಗಳು ರಂಗೋಲಿಯಲ್ಲಿ ಕುಳಿತು ಆಟವಾಡ್ತಿದ್ವು, ಸಾಧ್ಯವಾದಷ್ಟು ಹೊಟ್ಟೆಯನ್ನು ತುಂಬಿಸಿಕೊಳ್ತಿದ್ವು. ಹಾಗಾಗಿ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನ ಬಳಸ್ತಿದ್ರು. ಇನ್ನು ರಂಗೋಲಿಗಳ ರೇಖೆಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಈ ರೇಖೆಗಳು ತರಂಗವನ್ನ ಸೃಷ್ಟಿ ಮಾಡುತ್ತೆ ಅಂತ ನಾನು ಹೇಳ್ದೆ. ಈ ತರಂಗಗಳು ಇನ್ನೊಂದು ರೀತಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ಗೊತ್ತಾದ್ರೆ ಖಂಡಿತ ರಂಗೋಲಿ ಹಾಕೋದನ್ನ ಎಂದಿಗೂ ಮಿಸ್ ಮಾಡೋದಿಲ್ಲ. ರಂಗೋಲಿಯನ್ನ ಹಾಕಿದಾಗ ಆ ರೇಖೆಗಳು ವಿವಿಧ ಆಕಾರ ಮತ್ತು ವಿನ್ಯಾಸಗಳಲ್ಲಿ ಇರ್ತದೆ. ಆ ರೇಖೆಗಳು
ಮನುಷ್ಯನ ಮೆದುಳಿನ ಮೇಲೆ ಕೆಲಸ ಮಾಡೋದು ಅಷ್ಟೇ ಅಲ್ಲದೆ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ತಡೆ ಹಿಡಿಯುತ್ತೆ. ಅಂದ್ರೆ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ವೈಬ್ಸ್ ಅಂತ ನಾವು ಕರಿತೀವಿ, ಅವುಗಳನ್ನೆಲ್ಲ ಈ ರಂಗೋಲಿ ಕಂಟ್ರೋಲ್ ಮಾಡುತ್ತೆ. ಹೇಗೆ ಗೊತ್ತಾ? ಸಣ್ಣದೊಂದು ಉದಾಹರಣೆ ಕೊಡ್ತೀನಿ. ಮನೆಯ ಮುಂದೆ ಸಾಕಷ್ಟು ದೊಡ್ಡದಾಗಿ ರೇಖೆಗಳಿಂದ ತುಂಬಿರುವಂತಹ ರಂಗೋಲಿ ನೋಡಿ, ನಮ್ಮ ವಾತಾವರಣದಲ್ಲಿ, ನಮ್ಮ ಪ್ರಕೃತಿಯಲ್ಲಿ ಸಕಾರಾತ್ಮಕ ಶಕ್ತಿಯೂ ಇದೆ, ಹಾಗೆಯೇ ನಕಾರಾತ್ಮಕ ಶಕ್ತಿಗಳು ಸಹ ಇದೆ. ಸಕಾರಾತ್ಮಕ ಶಕ್ತಿಗಳು ನಮ್ಮ ಒಳಗೆ, ನಮ್ಮ ಮನೆಯ ಒಳಗೆ ಬರ್ಲಿಕ್ಕೆ ನಾವು ಸಾಕಷ್ಟು ರೀತಿಯ ಸಕಾರಾತ್ಮಕ ಶಕ್ತಿಗಳು ನಮ್ಮ ಒಳಗೆ, ನಮ್ಮ ಮನೆಯ ಒಳಗೆ ಬರ್ಲಿಕ್ಕೆ ನಾವು ಸಾಕಷ್ಟು ರೀತಿಯ ಉಪಾಯಗಳನ್ನ ಕಂಡುಕೊಂಡಿದ್ದೇವೆ. ಹಾಗೆಯೇ ನಕಾರಾತ್ಮಕ ಶಕ್ತಿ ಅಂದ್ರೆ ನಮ್ಮ ವಾತಾವರಣದಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ತಡೆ ಹಿಡಿಲಿಕ್ಕೂ ನಾವು ಸಾಕಷ್ಟು ಉಪಾಯಗಳನ್ನ ಕಂಡುಕೊಂಡಿದ್ದೇವೆ. ಅಂದ್ರೆ ನಮ್ಮ ಹಿರಿಯರು ಕಂಡುಕೊಂಡು ನಮಗೆ ತಿಳಿಸಿದ್ದಾರೆ. ಆದ್ರೆ ನಾವು ಅವುಗಳನ್ನ ಗೊಡ್ಡು ಸಂಪ್ರದಾಯ ಅಂತ ಎಷ್ಟೋ ಬಾರಿ ಮೂಗು ಮುರಿದಿದ್ದೇವೆ. ಇಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕಗಳ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಒಳಗೆ ಅನೇಕ ಸಕಾರಾತ್ಮಕ ಎನರ್ಜಿಗಳು ನಿತ್ಯವೂ ಏನು ಪ್ರತಿ ಕ್ಷಣವೂ ಪ್ರವೇಶ ಮಾಡ್ತಿರತ್ತೆ. ಆದ್ರೆ ಪಾಸಿಟಿವ್ ಎನರ್ಜೀಸ್ ಗಳಿಗಿಂತ ನೆಗೆಟಿವ್ ಎನರ್ಜಿಗಳು ನಮ್ಮ ಮೇಲೆ ಹೆಚ್ಚು ಪರಿಣಾಮವನ್ನ ಉಂಟು ಮಾಡುತ್ತೆ. ಅದು ಬಹುಬೇಗವಾಗಿ ನಮ್ಮೊಳಗೆ ಸೇರಿಕೊಳ್ಳುತ್ತೆ. ಈ ಮಾತು ಇಲ್ಲಿ ಹೇಳ್ತಿರುವುದಕ್ಕೆ ಇಷ್ಟೇ ಕಾರಣ. ಮನೆಯಲ್ಲಿ ಮನೆಯ ಎದುರುಗಡೆ ಹಾಕುವಂತಹ ರಂಗೋಲಿಗಳು ದುಷ್ಟ ಶಕ್ತಿಗಳನ್ನ, ಅರ್ಥಾತ್ ವೈಜ್ಞಾನಿಕವಾಗಿ ಹೇಳೋದಾದ್ರೆ ನಕಾರಾತ್ಮಕ ಶಕ್ತಿಗಳನ್ನ ಮನೆಯ ಒಳಗೆ ಬರದಂತೆ ತಡೆ ಹಿಡಿಯುತ್ತೆ. ಇಲ್ಲಿ ಉಂಟಾಗುವಂತಹ ತರಂಗಗಳು, ರೇಖೆಗಳು, ಚುಕ್ಕಿಗಳು ಆ ಫ್ರೀಕ್ವೆನ್ಸಿಯನ್ನ, ನೆಗೆಟಿವ್ ಫ್ರೀಕ್ವೆನ್ಸಿಯನ್ನ ಕಡಿಮೆ ಮಾಡಿ ತರಂಗಗಳು ನೆಗೆಟಿವ್ ಎನರ್ಜಿಗಳನ್ನ ತಡೆ ಹಿಡಿದು ಅಲ್ಲಿ ಮನೆಯ ಒಳಗೆ ನಕಾರಾತ್ಮಕ ಶಕ್ತಿಗಳು ಬರದಂತೆ ಅದು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ರಂಗೋಲಿಯನ್ನ ಹಾಕೋದ್ರಿಂದ ನಮ್ಮ ಮನೆಯ ವಾತಾವರಣ ಪ್ರಫುಲ್ಲವಾಗಿ, ಶಾಂತವಾಗಿ, ನೆಮ್ಮದಿಯಿಂದ, ಅಷ್ಟೇ ಅಲ್ಲದೆ ಸಕಾರಾತ್ಮಕ ರೀತಿಯಿಂದ ಕೂಡಿರುತ್ತೆ. ಹೀಗೆ ನಮ್ಮ ಹಿರಿಯರು ನಮ್ಮ ಪ್ರತಿಯೊಂದು ಸಂಪ್ರದಾಯಕ್ಕೂ ದೈವಿಕ ಕಾರಣಗಳನ್ನ, ಹಾಗೆಯೇ ವೈಜ್ಞಾನಿಕ ಕಾರಣಗಳನ್ನ ತಿಳಿಸಿದ್ದಾರೆ. ನಾವೆಲ್ಲ ಅವುಗಳನ್ನ ನಿತ್ಯವೂ ಪಾಲಿಸಿಕೊಂಡು ಬಂದಿದ್ದೇ ಆದ್ರೆ ನಾವು ಕೂಡ ನೆಮ್ಮದಿಯಿಂದ, ಸಂತೋಷದಿಂದ, ಆರೋಗ್ಯದಿಂದ ಇರಬಹುದಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ, ವಿಶೇಷ ಸಂಗತಿಯೊಂದಿಗೆ ನಾನ್ ನಿಮ್ ಮುಂದೆ ಬರ್ತೀನಿ.